ನಮಸ್ಕಾರ ವೀಕ್ಷಕರೇ, ಮುಂಜಾನೆಯ ಶುಭಕಾಮನೆಯೊಂದಿಗೆ ತಮ್ಮೆಲ್ಲರಿಗೂ ಕೆಪಿ ನಂಚುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಆದರದ ಸ್ವಾಗತ ಸುಸ್ವಾಗತ. ಪರಿಸ್ಥಿತಿಗೆ ನಾವು ಹೊಂದಿಕೊಳ್ಳೋದು ಜಾಣತನ, ಪರಿಸ್ಥಿತಿಯೇ ನಮಗೆ ಹೊಂದ್ಕೊಳ್ಬೇಕು ಅಂತ ಹೇಳೋದು ಶತಮೂರ್ಖತನ ಅಂತ ಹೇಳ್ತಾ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ. ಗುರುಜಿ, ಇದು ಪಿತೃಪಕ್ಷದ ಮಾತುಕತೆ, ಸಾಕಷ್ಟು ಜೋರಾಗಿ ನೀವು ನಮ್ಗೆ ಮಾಹಿತಿಯನ್ನ ನೀಡ್ತಿದ್ದೀರಾ. ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಆಚಾರ ಪ್ರಕಾರವಾಗಿ ಹೇಗ್ ಮಾಡ್ಬೇಕು ಅಂತ ತಿಳಿಸ್ಕೊಡ್ತಾ ಇದ್ರಿ. ಮಾತುಕತೆ ಪ್ರಾರಂಭಿಸೋಣ ಇವತ್ತು. ಖಂಡಿತ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ. ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ ದೈವಾನುಗ್ರಹ. ಭಕ್ತ ಪ್ರಿಯರೇ, ದೈವ ಅನುಗ್ರಹದ ಜೊತೆಗೆ ಪಿತೃ ಅನುಗ್ರಹನೂ ಬಹಳ ಮುಖ್ಯ ಅಂತ ಈ ಮುಖಾಂತರವಾಗಿ ತಿಳಿಸ್ತಾ ಇದ್ದೀನಿ. ಜಗತ್ಪಿತಂ ಪಾರ್ವತಿ ಪರಮೇಶ್ವರ ಅಂದಾಗ ಪಾರ್ವತಿ ಪರಮೇಶ್ವರು ತಂದೆ ತಾಯಿಗಳು. ಸೂರ್ಯನಾಡಿಯಲ್ಲಿ ಸಾಕ್ಷಾತ್ ಪರಮೇಶ್ವರ, ಚಂದ್ರನಾಡಿಯಲ್ಲಿ ಸಾಕ್ಷಾತ್ ಜಗನ್ಮಾತೆ ತಾಯಿ ಜಗದಾಂಬಿಕಾ ಪಾರ್ವತಿ. ಈ ಚಂದ್ರ ಮತ್ತು ಸೂರ್ಯನ ಅಮಾವಾಸ್ಯೆ ಅಂದಾಗ ಅಮ ಮತ್ತು ಆತ್ಮ ಎಲ್ಲವೂ ಸೇರೋ ಸಮಯ ಅಂತ. ಪಾರ್ವತಿ ಪರಮೇಶ್ವರ ಏನು ಅಂದರೆ ಭೂತಗಣಗಳಿಗೆ ಅಧ್ಯಕ್ಷನಾಗಿರ್ತಕ್ಕಂಥವನು, ದೇವಗಣಗಳಿಗೆ ಭೂತಗಣಗಳಿಗೆ ಅಧ್ಯಕ್ಷನಾಗಿರ್ತಕ್ಕಂಥವನು. ಅವನ ಪುತ್ರ ಮಹಾಗಣಪತಿ. ಆದರೆ ಮಹಾಗಣಪತಿನ ಭೂತಗಣಾಧಿಪತಿಯೇ ನಮಃ, ದೇವಗಣಾಧಿಪತಿಯೇ ನಮಃ ಅಂತ ಹೇಳಿದಾಗಲೂ ಪಾರ್ವತಿ ಪರಮೇಶ್ವರನ ಮಾತ್ರ ಅಮಾವಾಸ್ಯೆ ಅಂತ ಕರಿತೀವಿ. ಅರ್ಧನಾರೀಶ್ವರ ಸ್ವರೂಪ. ಜಗತಪಿತಂ ಒಂದೇ ಪಾರ್ವತಿ ಪರಮೇಶ್ವರ ಒಂದೇ, ಇಡೀ ಜಗತ್ತಿನ ಸೃಷ್ಟಿ ಮಾಡಿರೋ ಅವರೇ. ಆದರೆ ಲಯಕರ್ತನಾಗಿರ್ತಕ್ಕಂಥವನು ಕೊನೆಯದಾಗಿ ಎಲ್ಲರನ್ನು ಕರ್ಕೊಳ್ಳೋನು ಪರಮೇಶ್ವರನೇ. ಆ ಮೂಲಕ ತಾಯಿಗೆ ಹತ್ರನಾದವನು, ತಾಯಿನೇ ಕಟ್ಕೊಂಡಿರೋನು, ತಾಯಿ ಗಂಡ ಅನ್ಸ್ಕೊಂಡಿರೋನು ಸಾಕ್ಷಾತ್ ಪರಮೇಶ್ವರ. ಅದಕ್ಕೆ ಅರ್ಧನಾರೀಶ್ವರ, ತಾಯಿಯೊಳಗೆ ಸೇರಿಕೊಂಡವನು, ಜಗನ್ಮಾತೆಗೆ ಪ್ರಿಯನಾಗಿರ್ತಕ್ಕಂಥವನು ಪರಮೇಶ್ವರ. ಅದಕ್ಕೆ ಸೃಷ್ಟಿಯ ಮೂಲ, ಆದಿಯ ಮೂಲ ಅಂದರೆ ಮಧ್ಯ ಮೂಲದಲ್ಲಿ ಪರಮೇಶ್ವರನಿಗಿಂತ ಇನ್ನೊಬ್ಬ ಶ್ರೇಷ್ಠನಾಗಿರ್ತಕ್ಕಂಥವನು ಸಾಕ್ಷಾತ್ ಮಹಾವಿಷ್ಣು. ಸ್ಥಿತಿಗತಿಗಳನ್ನು ಈ ಭೂಮಿ ಬ್ರಹ್ಮಾಂಡದಲ್ಲೇ ನೋಡ್ಕೊಳ್ತಾ ಇರ್ತಾನೆ. ಆದರೆ ಅಲ್ಪ ಸ್ವಲ್ಪ ಲೋಪದೋಷಗಳಾದರೆ ಪರಮೇಶ್ವರ ಅನ್ಸ್ಕೊಂಡ್ಬಿಡ್ಬೇಕು. ಎಲ್ಲರ ಸೃಷ್ಟಿ ಮೂಲವನ್ನು ನಾವುಗಳು ಮರ್ತೇ ಹೋಗಬೇಕು. ಜೀವನದಲ್ಲಿ ಲಯಕರ್ತನಾಗಿ ಪಲ್ಲಕ್ಕಿ ಬಂದುಬಿಟ್ರೆ ಬಾ ಹೊರಡೋಣ, ಟೈಮ್ ಆಯಿತು ಅನ್ನೋ ಲೆವೆಲ್ಗೆ ಬಂದುಬಿಡ್ತೀವಿ. ಅದಕ್ಕೆ ಪ್ರತಿಯೊಬ್ಬ ಮನುಷ್ಯ ಹೊರಡಬೇಕಾದ್ರೆ ಹೊರಟು ಬಂದ ಮೇಲೆ ಜೀವನ ಹೇಗಿರುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಏನು ಮುಂದೆ ಅನ್ನೋದು ಗೊತ್ತಿಲ್ಲ. ಆದರೆ ಆ ಮೂಲಕ ಏನಾದರೂ ತಿಳ್ಕೋಬೇಕು ಅಂದರೆ ಒಂದೇ ಒಂದು ಮಾರ್ಗ, ಪಿತೃಗಳನ್ನ ಋಣವನ್ನು ತೀರಿಸ್ಕೊಳ್ತಕ್ಕಂಥದ್ದು. ಈ ಪಿತೃಗಳ ಋಣ ತೀರಿಸ್ಕೊಂಡ್ರೆ ಕನಿಷ್ಠ ಪಕ್ಷ ನಾವುಗಳಾದರೂ ಸ್ವರ್ಗಕ್ಕೋ ಅಥವಾ ಯಾವ ಕಾಲಕ್ಕೋ ಎಲ್ಲೋ ಸ್ವಲ್ಪ ಕೈಲಾಸದಲ್ಲೋ ಇಲ್ಲ ಮೋಕ್ಷಕ್ಕೋ ದಾರಿಯನ್ನು ತೋರಿಸ್ತಾನೆ. ಕನಿಷ್ಠ ಪಕ್ಷ ನರಕದಿಂದ ತಪ್ಪಿಸ್ಕೊಳ್ತೀವಲ್ಲ ಅನ್ನೋದೇ ಮುಖ್ಯ. ಅದಕ್ಕೆ ಪ್ರತಿಯೊಬ್ಬ ಮನುಷ್ಯ ನರಕ ಬೇಡಪ್ಪ, ಈ ಯಾತನೆ ನರಕ ಯಾತನೆ ಕೂಡ ಈ ಭೂಮಿನಲ್ಲೇ ಬೇಡಪ್ಪ, ನಿನ್ನ ಹತ್ರನೂ ಬಂದಾಗಲೂ ಯಮದೂತರ ಹತ್ರ ಸಾಯೋದು ಬೇಡಪ್ಪ, ಧರ್ಮಶಾಸ್ತ್ರದ ಪ್ರಕಾರ ನಡೆದು ಆ ಗರುಡ ಪುರಾಣ ಏನು ಹೇಳುತ್ತೋ ಅದನ್ನು ನೋಡ್ಕೊಂಡು ಹೋಗೋಣಪ್ಪ ಅಂಥೇಳಿ ಗರುಡ ಪುರಾಣದನ್ನು ಪಿತೃಪಕ್ಷದಲ್ಲಿ ಭಾಳ ಶ್ರೇಷ್ಠವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಇಟ್ಕೋಬೋದು ಅಂತ ಹೇಳ್ತೀವಿ. ಕೆಲವರಿಗೆ ಭಯ, ಸತ್ತೋಗೋ ವಿಚಾರಗಳನ್ನೆಲ್ಲ ಮಾತಾಡ್ತಾ ದಿನನಿತ್ಯ ಮನೇಲಿ ಇಟ್ಕೊಂಡ್ರೆ ರಾಮಾಯಣ ಮಹಾಭಾರತ ಇದ್ದಾಗ ಏನಪ್ಪ ಮಾಡೋದು ಅನ್ನೋ ಯೋಚನೆ ನಿಮಗೆ. ಏಕೆಂದರೆ ಮಾಡಿದ್ದುಣ್ಣೋ ಮಾರಾಯ ಅಂತ ಕೆಲವರಿಗೆಲ್ಲ ಬೆನ್ನು ಮುಟ್ಕೊಂಡು ನೋಡ್ಕೊಳ್ಳೋ ಅಷ್ಟು ಕುಂಬಳಕಾಯಿ ಕಲ್ಲ ಅಂದರೆ ಬೆನ್ನು ಮುಟ್ಟು ನೋಡ್ಕೊಂಡು ಅಯ್ಯೋ ನಾನು ಎಷ್ಟು ತಪ್ಪು ಮಾಡಿದ್ರು ಏನೋ, ಒಳಗೆ ಇನ್ಫೀರಿಯರಿಟಿ. ಆ ಇನ್ಫೀರಿಯರಿಟಿ ಇರೋದ್ರಿಂದಾನೇ ಪ್ರತಿಯೊಬ್ಬ ಮನುಷ್ಯನಿಗೂ ಗರುಡ ಪುರಾಣ ಇಟ್ಕೊಂಡಾಗ ಏನೇನು ಮಾಡ್ತಾನೆ. ಪ್ರತಿಯೊಬ್ಬ ಮನುಷ್ಯ ಅಕಸ್ಮಾತ್ ಇನ್ನೊಬ್ಬರ ಸೊತ್ತನ್ನು ನಾವುಗಳು ಕಬಳಿಸ್ಕೊಳ್ಳೋಕ್ಕೆ ನೋಡಬೇಕಾದ್ರೆ, ಯಾರಾದರೂ ಊಟವನ್ನು ಮಾಡ್ತಾ ಇರೋದನ್ನು ಯಾವತ್ತಾದರೂ ಕಬಳಿಸ್ಕೊಳ್ಳೋಕೆ ನೋಡಬೇಕಾದ್ರೆ, ಅವನ ಊಟನ ಕಿತ್ಕೊಳ್ಳೋಕ್ಕಿಂತ ನಾನು ಅವನ ಊಟನೂ ಸೇರಿಸಿ ತಿಂದುಬಿಡಬೇಕು ಅನ್ನೋ ದುರಾಸೆ ಇದ್ದರೆ ಇವನಿಗೆ ಏನು ಮೋಕ್ಷ ಅಂದರೆ ಎಷ್ಟು ಚೆನ್ನಾಗಿ ಎಣ್ಣೆಲ್ಲಿ ಹಾಕಿ ಕಾಯಿಸ್ತಾನೆ ಅಂತೀರ, ಫಸ್ಟ್ ಕ್ಲಾಸ್. ಆ ರೀತಿಯಾಗಿ ಅವನ್ನ ಸಾಯಿಸಬೇಕಾದ್ರೆ ಒಂದು ಪುರಾಣದಲ್ಲಿ ಬ್ರಹ್ಮಪುರಾಣ ಅಂತ ಕರಿತೀವಿ. ಆ ಬ್ರಹ್ಮಪುರಾಣದಲ್ಲಿ ಹೇಳ್ತಾರೆ ತಲೆ ಕೆಳಗೆ ಕಾಲ್ ಮೇಲಂತೆ. ಗರುಡ ಪುರಾಣಕ್ಕೆ ಸೇರ್ಸಕ್ಕೆ ಮೊದಲು ಬ್ರಹ್ಮಪುರಾಣದಲ್ಲಿ ಕೂಡ ಅದನ್ನು ವಿಶ್ಲೇಷಣೆ ಮಾಡ್ತಾರೆ. ತಲೆ ಕೆಳಗೆ ಕಾಲ್ ಮೇಲೆ ಮಾಡಿದಾಗ ಆತ್ಮಗಳಿಗೆ ಈ ಕಡೆ ಚುರುಗುಡ್ತಾ ಇದ್ರೂ ಸಹ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ನಮ್ಮ ದೇಹದಾದರೂ ಸತ್ತೋದ್ವಿ ಅಂದರೆ ಈ ದೇಹಕ್ಕೆ ಮಾತ್ರ ತಾನೇ, ಆತ್ಮಕ್ಕೇನು ಇಲ್ವಲ್ಲ ಅಂತ ಆರಾಮಾಗಿರ್ಬೋದು ಈ ಸ್ವರ್ಗಲೋಕದಲ್ಲಿ. ಅಂದರೆ ಬ್ರಹ್ಮ ಈ ಒಂದು ನರಕದಲ್ಲೂ ಸ್ವರ್ಗಲೋಕ ಇದ್ದ ಹಾಗೆ ನಮಗೆ ಮನೆ, ಐಶ್ವರ್ಯ, ಕಾರು, ಬಂಗ್ಲಾ ಎಲ್ಲವನ್ನೂ ಕೊಟ್ಟಿದ್ದಾನೆ. ಆದರೂ ಸಹ ನಾವುಗಳು ದುರಹಂಕಾರವನ್ನು ಪರಿಪೂರ್ಣವಾಗಿ ಜೊತೆಲೇ ಸೇರಿಸ್ಕೊಂಡು ಹೋಗ್ತಾ ಇದ್ದರೆ ಯಾವತ್ತಾದರೂ ಅಡಗಿ ಪರಿಪೂರ್ಣವಾಗಿ ಮೋಕ್ಷವನ್ನು ಕೇಳಿದರೆ ನೀವುಗಳೆಲ್ಲ ಖಂಡಿತ ಕೇಳಿಲ್ಲ. ಆಗ ಪರಮಾತ್ಮ ಬ್ರಹ್ಮ ಹೇಳ್ತಾನಂತೆ ಬ್ರಹ್ಮಪುರಾಣದಲ್ಲಿ, ತಲೆಯನ್ನು ಒಳಗಡೆ ಹಾಕಿ ಎಣ್ಣೆ ಒಳಗೆ ಮುಳುಗಿಸಿರ್ತಾನಂತೆ. ವಿಲ 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 ಅಂತ ಒದ್ದಾಡ್ತಿರುತ್ತೆ, ಈ ಕಡೆ ಬೆಂಕಿ ಹಾಕಿರ್ತಾನಂತೆ. ಆ ಭೂತ ಗಣಗಳು ಆ ಕಡೆ ಇರ್ತಕ್ಕಂಥ ಯಮದೂತರು ಚಾವಟಿಲಿ ಹೊಡಿತಾ ಇರ್ತಾರೆ ದೇಹನ.
ಆ ತಲೆ ಕೆಳಗೆ ಕಾಲ ಮೇಲೆ ಅಂದರೆ ಕಾಲ ಮೇಲೆ ಹಾಕೋ ಜಾಗದಲ್ಲಿ ಕಾಲ ಮೇಲೆಲ್ಲ ಒಂದು ಹುಳುಗಳನ್ನ ಬಿಟ್ಟಿರ್ತಾರೆ. ಆ ಹುಳುಗಳು ಕೆಳಗೆ ಬರ್ತಾ ಇರುತ್ತೆ, ಈಗ ತಲೆಗಳೆಲ್ಲ ನೋಡ್ತಾ ಇರುತ್ತೆ. ಯಾಕೆಂದರೆ ಇನ್ನೊಬ್ಬರ ಆಸ್ತಿ ಮೇಲೆ, ಇನ್ನೊಬ್ಬರ ವಸ್ತು ಮೇಲೆ ಯಾವತ್ತು ವ್ಯಾಮೋಹನ ಇಟ್ಕೊತೀವೋ, ದುರಾಸೆಯನ್ನು ಇಟ್ಕೊತೀವೋ, ಜೀವನದಲ್ಲಿ ಈ ರೀತಿ ಮಾಡ್ತಾನೆ. ಬಿಸಿ ಬಿಸಿ ಕಂಬ, ಆ ಕಂಬವನ್ನು ಇಟ್ಕೋಬೇಕಂತೆ. ಆ ಕಂಬನ ಇಟ್ಕೊಂಡಾಗ ಮುಳ್ಳಿನ ತಂತಿಲಿ ಹೊಡಿತಾನಂತೆ. ಏನು ಚೆನ್ನಾಗಿ ಹೊಡಿತಾನೆ ಅಂತೀರ. ಇದರ ಬಗ್ಗೆ ಸಾಕಷ್ಟು ಜನ ವಿಶ್ಲೇಷಣೆ ಮಾಡಿಕೊಂಡು ಸಿನಿಮಾಗಳು ಕೂಡ ತೆಗೆದುಬಿಟ್ರು. ಯಾಕೆಂದರೆ ಅಟ್ಲೀಸ್ಟ್ ಅರ್ಥವಾಯಿತು ಜನಕ್ಕೆ, ಓಹೋ ಹೀಗಿದ್ದರೆ ಈ ಪುರಾಣ ಹೀಗಿರುತ್ತೆ ಅಂತ. ನಿಜ ಜೀವನದಲ್ಲಿ ಹೇಳ್ತೀನಿ, ಸತ್ಯಕ್ಕೆ ಯಾವತ್ತೂ ಜಯ, ಸತ್ಯಮೇವ ಜಯತೆ. ಬ್ರಹ್ಮ ಅದೇ ರೀತಿಯಾಗಿ ಸೃಷ್ಟಿ ಆದವನು ಸಾಯಲೇಬೇಕು ಅಂತ ವಿಧಿಲಿಪಿತ ಬರೆದೇ ಬಿಟ್ಟಿದ್ದಾನೆ. ಪ್ರತಿಯೊಬ್ಬನೂ ಕ್ಯೂವಲ್ಲಿದ್ದೀವಿ. ನಿನ್ನೆ, ಇವತ್ತು, ನಾಳೆ ಅಂತ ಯಾವ ಕ್ಷಣಕ್ಕಾದರೂ ನಾವು ಸಾಯ್ಬೋದು. ಒಬ್ಬನ ಮೊದಲು ಒಬ್ಬನ ಹಿಂದೆ, ಗಂಡ ಮೊದಲು ಹೆಂಡತಿ ಹಿಂದೆ, ಮಕ್ಕಳೇ ಮೊದಲು ಹೆಂಡ್ತಿರ ಹಿಂದೆ, ಅಥವಾ ಮಕ್ಕಳಿಗಿಂತ ತಂದೆ ತಾಯಂದಿರು ಮುಂದೆ ಆಗ್ಬೋದು, ಹಿಂದೆ ಆಗ್ಬೋದು, ದೇವರೇ ಬಲ್ಲ. ಆದರೂ ಸಹ ಹೇಳ್ತೀನಿ ಕೇಳಿ, ಇಂಥ ಒಂದು ಗೋಲಲ್ಲಿ ನಾವುಗಳು ಜೀವನವನ್ನು ಮಾಡ್ಕೊಂಡಾದರೂ ಹೇಗೆ ಅಂದರೆ, ತಪ್ಪಿಸ್ಕೊಳ್ಳೋಕ್ಕೆ ಅವಕಾಶ ಇದೆಯಾ ಅಂದರೆ ತಪ್ಪು ಮಾಡಿ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಕನಿಷ್ಠ ಪಕ್ಷ ಧರ್ಮ ಮಾರ್ಗದಲ್ಲಿ ನಡ್ಕೊಂಡು ಹೋಗಿ ಇದೆಲ್ಲ ನಮ್ಗೆ ಆಗದೇ ಇರಲಪ್ಪ ಅಂತ ಕಾಪಾಡ್ಕೊಳ್ಬೋದು. ಇದೇ ಪಿತೃಪಕ್ಷ ರಹಸ್ಯ, ಪಿತೃಪಕ್ಷದ ಪರಿವರ್ತನೆ. ಜೀವನದಲ್ಲಿ ಧರ್ಮೋ ರಕ್ಷತೆ ರಕ್ಷಿತ ಅಂತ ಮೊದಲನೇ ಧರ್ಮ ಪಿತೃ ಋಣವನ್ನು ತೀರಿಸ್ಕೊಂತ ಹೇಳ್ತಾನೆ. ಅದಕ್ಕೆ ಸತ್ತಾಗ ಕೂಡ ಹೆಣದ ಜೊತೆಗೆ ಆ ಪಿಂಡವನ್ನು ಇಡಕ್ಕೆ ಮೊದಲು ತಂದೆ ಹೆಣವನ್ನು ಸುಡ್ತಾ ಇದ್ದಾನೆ ಮಗ. ತಂದೆ ಹೆಣವನ್ನು ಸುಡ್ತಾ ಇದ್ದಾಗ ಒಂದು ಸಲ ಪ್ರದಕ್ಷಿಣೆ ಮಾಡ್ತಾನಂತೆ. ಅಪ್ಪ, 9 ತಿಂಗಳು ಹೆತ್ತು ಹೊತ್ತು ಸಾಕಿರ್ತಕ್ಕಂಥ ಆ ನಿನ್ನ ಹೆಂಡತಿಯನ್ನು ನೀನು ಗಂಡನಾಗಿ ಪಡೆದು ಅದೇ ಇವನ ತಂದೆ ಅಂತ ತೋರಿಸ್ಕೊಟ್ಟಿರೋ ಒಂದು ನಂಬಿಕೆ ಮೇಲೆ ನೀನೇ ನನ್ನ ತಂದೆ ಅಂತ ನಂಬಿಕೊಂಡು ನಾನು ನನ್ನ ಋಣವನ್ನು ತೀರಿಸ್ಕೊತಾ ಇದ್ದೀನಿ ಅಂತ ಒಂದು ಸಲ ಚಾಕು ಹಾಕಿ ಆ ಮೊಚ್ಚಲು ಹೊಡಿತಾರೆ, ಒಂದು ತೂತು. ಆಗ ನೀರು ಬೀಳ್ತಾ ಹೋಗುತ್ತೆ. 2ನೇ ರಂಧ್ರವನ್ನು ಬರೀತಾರೆ, 2ನೇ ಸಲ ಮೊಚ್ಚು ಹೊಡಿತಾನೆ. ಆಗ 2ನೇ ರಂಧ್ರದಲ್ಲಿ ಆ ನೀರು ಮುಳುಗೋಗ್ತಿದೆ. ತುಂಬಿದ ಕೊಡ ಅಂತಕ್ಕಂಥ ಈ ಕುಟುಂಬದಲ್ಲಿ ಒಬ್ಬ ಸದಸ್ಯ ಹೊಟ್ಟೋಗ್ತಾ ಇದೆಯಾ? ಜೀವನ ಅಂತಕ್ಕಂಥ ಈ ರಹಸ್ಯದಿಂದ ನೀನು ಹೊಟ್ಟೋಗ್ತಾ ಇದೆಯಾ? ನಿಜ ಜೀವನ ಹತ್ತಿರಕ್ಕೆ ಈ ಮಾಯಾಲೋಕದಿಂದ ಬ್ರಹ್ಮ ಮಾಯೆ ಅಂತ ಬ್ರಹ್ಮ ಸ್ಥಿರವಾಗಿ ಹೋಗ್ತಾ ಇರ್ತಕ್ಕಂಥ ಜೀವನಕ್ಕೆ ಹೊಟ್ಟೋಗ್ತಾ ಇದೆಯಾ? ನೀನು ನನಗಿಂತ ಬೇಗ ಹೋಗ್ತಾ ಇದ್ರು ಋಣವನ್ನು ಆದಷ್ಟು ಬೇಗ ನೀನು ತೀರಿಸ್ಕೊಂಡ್ಬಿಟ್ರೋದ್ರಿಂದ 2ನೇ ಋಣ ನಾನು ತೀರಿಸ್ಕೊಂಡ್ಬಿಡ್ತಾ ಇದ್ದೀನಿ. ನನ್ನ ಬಾಂಧವ್ಯ ಇಲ್ಲಿ ಮುಗಿದೋಯ್ತು ಅಂತ ಹೇಳಿ 2ನೇ ಋಣ. 3ನೇ ಪ್ರದಕ್ಷಿಣೆ ಹಾಕ್ತಾ ಇದ್ದಾನೆ ತಂದೆ ಹೆಣಕ್ಕೆ. 3ನೇ ಪ್ರದಕ್ಷಿಣೆಗೆ ವಿಮುಕ್ತಿ ಮಾರ್ಗವನ್ನು ನೀನು ಹೋದ ದಾರಿಗೆ ನಾನು ಬರಬೇಕಾಗತ್ತೆ. ಆದರೆ ಕನಿಷ್ಠ ಪಕ್ಷ ಇವತ್ತಾದರೂ ಪ್ರತಿಜ್ಞೆ ಮಾಡ್ತೀನಿ, ನಾನು ಈ ಭೂಮಿ ಮೇಲೆ ಏನು ತಪ್ಪು ಮಾಡಿದ್ರು ಸಹ ಇನ್ನು ಮೇಲಾದರೂ ಈ ಘಟನೆ ನೋಡಿದ ಮೇಲೆ, ಸಾವು ಅನ್ನೋ ಸತ್ಯ ಘಟನೆ ನೋಡಿದ ಮೇಲೆ ಇನ್ನು ಮೇಲಾದರೂ ಮಾರ್ಪಾಡಾಗ್ತೀನಿ ಅಂತ ಈ ಒಂದು ಮಾತನ್ನು ಕೊಡ್ತೀನಿ ಅಂತ ಕೊನೆಗೆ ಮಡಿಕೆಯನ್ನು ತೆಗೆದು ಸಾಕ್ತಾನೆ. ಜೀವನದಲ್ಲಿ ಹೋಗಿರ್ತಕ್ಕಂಥದ್ದು ಮತ್ತೆ ವಾಪಸ್ ಬರಲ್ಲ ಅನ್ನೋಕ್ಕೆ ಆ ಮಡಿಕೆಯಲ್ಲಿ ತುಂಬಿದ ಮಡಿಕೆ ಹಾಗೇ ನೀರು ಹಾಗೆ ಖಾಲಿ ಮಡಿಕೆ ಆಗುತ್ತೆ. ಜೀವನನೂ ಹಾಗೆ ಇಡೀ ಕುಟುಂಬ ತುಂಬಿದ ಕುಟುಂಬ ಇರುತ್ತೆ, ಹುಟ್ಟಿದಾಗ ಎಲ್ಲವೂ ಸತ್ತಾಗ ಖಾಲಿ ಮಡಿಕೆ ಆಗುತ್ತೆ. ಜೀವನ ಇಂತಹ ಒಂದು ಜೀವನದಲ್ಲಿ ನಾವುಗಳು ಸತ್ಯವಾಗಿರ್ತಕ್ಕಂಥ ಅಂಶವನ್ನು ಎಷ್ಟು ಚೆನ್ನಾಗಿ ಹೀಯಾಳಿಸ್ತಿರೋ, ಎಷ್ಟು ಚೆನ್ನಾಗಿ ಲೋಪದೋಷಗಳನ್ನು ಮಾಡ್ತಿರೋ, ಎಷ್ಟು ಚೆನ್ನಾಗಿ ಗೊತ್ತಿದ್ದೋ ತಪ್ಪುಗಳನ್ನ ಮಾಡ್ತಾ ಹೋಗ್ತಿರೋ, ಜೀವನದಲ್ಲಿ ನೀವಂತೂ ಅನುಭವಿಸೋದು ಸತಸಿದ್ಧ. ಇಂಥ ಒಂದು ಸತಸಿದ್ಧವಾಗಿರ್ತಕ್ಕಂಥ ಜೀವನಕ್ಕೆ ನಾನು ನಿಮಗೆ ಬೇಲಿಯಿಂದ ಹೊರಭಾಗದಲ್ಲಿ ಬರೋಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀನಿ. ದಯವಿಟ್ಟು ಸತ್ಯವಾಗಿರ್ತಕ್ಕಂಥ ಜೀವನಕ್ಕೆ ನೀವು ಮೊರೆ ಹೊತ್ತರೆ ಜೀವನ ಪರ್ಯಂತ ಇನ್ನು ಮೇಲಾದರೂ ನೀವಿಲ್ಲದೆ ಇದ್ದರೂ ಮಕ್ಕಳವ್ರಿಗೂ ಸುಖವಾಗಿರೋಕ್ಕೆ ಅವಕಾಶಗಳನ್ನು ಮಾಡ್ಕೋಬೋದು. ಹೊಸ ಪೀಳಿಗೆ, ಹಳೆ ಪೀಳಿಗೆ ಎಲ್ಲರೂ ಸೇರಿ ಈ ಕಾರ್ಯವನ್ನು ಮಾತ್ರ ಎಲ್ಲರೂ ನೆರವೇರಿಸಬೇಕು ಅಂತ ಈ ಮುಖಾಂತರ ಮಾತನ್ನು ಕೊಡ್ತಾ ಮಿಕ್ಕ ವಿಚಾರಗಳನ್ನ ಮಾತಾಡೋಣ. ಕಾಯ್ತಾರಿ ಬಂದೆ.